ಮಚ್ಚು ಹಿಡಿದು ರೀಲ್ಸ್ ಮಾಡಿದವರಿಗೆ ಪೊಲೀಸರು ಶಾಕ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ರಜತ್ ಕಿಶನ್ ಹಾಗೂ ವಿನಯ್ ಗೌಡಗೆ ತಪ್ಪದ ಸಂಕಷ್ಟ ಅನ್ನುವಂತಹ ರೀತಿಯಲ್ಲಿ ಆಗಿದೆ. ಕಾರಣ ಏನು ಅಂದ್ರೆ, ಈ ಹಿಂದೆ ಮಚ್ಚನ್ನ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಅನ್ನ ಮಾಡಿ ಅದನ್ನ ಅಪ್ಲೋಡ್ ಮಾಡಿದ್ರು. ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಅದಾದ್ಮೇಲೆ ಅವ್ರನ್ನ ಬಂಧನವನ್ನ ಮಾಡಲಾಯಿತು. ಅದಾದ್ಮೇಲೆ ಅವರಿಗೆ ಬೇಲ್ ಮೇಲೆ ಬಿಡುವಂತಹ ಕೆಲಸವನ್ನ ಸಹಿತ ಮಾಡಲಾಯಿತು. ಈಗ ಅವರಿಗೆ ಮತ್ತೆ ನೋಟಿಸ್ ಕೊಡುವಂತಹ ಕೆಲಸವನ್ನ ಪಶ್ಚಿಮ ವಿಭಾಗದ ಪೊಲೀಸರಿಂದ ನೋಟಿಸ್ ಕೊಡೋದಕ್ಕೆ ಸಿದ್ಧತೆಗಳು ನಡೀತಾ ಇದ್ದಾವೆ. ಇನ್ನು ರಜತ್ ಹಾಗೂ ವಿನಯ್ಗೆ ನೋಟಿಸ್ ಕೊಡೋದಕ್ಕೆ ಈಗಾಗಲೇ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಕೇಸ್ ಆದವರಿಗೆ ಮತ್ತೆ ಸಂಕಷ್ಟ ತಪ್ಪಿದ್ದಲ್ಲ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಹಲವು ಕೇಸ್ಗಳಲ್ಲಿ ಆರೋಪಿಗಳ ಲಿಸ್ಟ್ ಅನ್ನ ರೆಡಿ ಮಾಡಲಾಗಿರುವಂತದ್ದು. ಆ ಎಲ್ಲರಿಗೂ ಸಹಿತ ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಹಾಜರಾಗೋದಕ್ಕೆ ಪೊಲೀಸರು ಸೂಚನೆಯನ್ನ ಕೊಡ್ತಿದ್ದಾರಂತೆ. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಶ್ಚಿಮ ವಿಭಾಗದ ಪೊಲೀಸರಿಂದ ಹಲವರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಈಗ ವಿನಯ್ ಹಾಗೂ ಏನಂದ್ರೆ ರಜತ್ ಅವರಿಗೆ ಈ ಹಿಂದೆಯೂ ಸಹಿತ ನೋಟಿಸ್ ಅನ್ನ ಕೊಡಲಾಗಿತ್ತು. ಅವರಿಗೆ ವಿಚಾರಣೆಗೆ ಹಾಜರುಪಡಿಸಲಾಗಿತ್ತು. ಅದಾದ್ಮೇಲೆ ಅವರಿಗೆ ಜೈಲಿಗೂ ಸಹಿತ ಕಳಿಸಲಾಗಿತ್ತು. ತದನಂತರ ಅವರಿಗೆ ಕೋರ್ಟ್ನಲ್ಲಿ ಬೇಲ್ ಸಿಕ್ಕಿರುವಂತಹ ಕಾರಣಕ್ಕಾಗಿ ಅವರು ಏನಂದ್ರೆ ವಾಪಸ್ ತಮ್ಮ ಮನೆಗಳಿಗೆ ಹೋಗಿದ್ರು. ಆದ್ರೆ ಈಗ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಈ ಹಿಂದೆ ಯಾವೆಲ್ಲ ಪ್ರಕರಣಗಳು ದಾಖಲಾಗಿದ್ದಾವೆ, ಆ ದಾಖಲಾಗಿರುವಂತಹ ಪ್ರಕರಣಗಳ ಆರೋಪಿಗಳಿಗೆ ಈಗಾಗಲೇ ಮತ್ತೆ ಪೊಲೀಸರು ನೋಟಿಸ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಟಿಸ್ ಅನ್ನ ಕೊಟ್ಟು ಮತ್ತೆ ವಿಚಾರಣೆಗೆ ಹಾಜರಾಗಿ ಅನ್ನುವಂತಹ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ಇನ್ನು ರಜತ್ ಮತ್ತೆ ವಿನಯ್ಗೆ ನೋಟಿಸ್ ಅನ್ನ ಕೊಟ್ಟಿಲ್ಲ. ಆದ್ರೆ ಇವರಿಗೂ ಸಹಿತ ನೋಟಿಸ್ ಅನ್ನ ಕೊಡ್ತಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಹಿಂದೆ ರಜತ್ ಕಿಶನ್ ಹಾಗೂ ವಿನಯ್ ಗೌಡ ರೀಲ್ಸ್ ಅನ್ನ ಮಾಡಿದ್ರು. ಅವರು ಶೂಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ಮಚ್ಚನ್ನ ಹಿಡ್ಕೊಂಡು ರೀಲ್ಸ್ ಅನ್ನ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅದಾದ್ಮೇಲೆ ಈ ಒಂದು ವಿಚಾರ ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲಿಸಿಕೊಂಡಿರುವಂತಹ PSI ತದನಂತರ ವಿಚಾರಣೆಗೆ ಅವರನ್ನ ಕರೀತಾರೆ. ವಿಚಾರಣೆಗೆ ಕರೆದು ಸುಮಾರು 2-3 ದಿವಸಗಳ ಕಾಲ ಅವರಿಗೆ ವಿಚಾರಣೆ ನಡೆಸಿರುವಂತಹ ಪೊಲೀಸರು ತದನಂತರ ಅವರಿಗೆ ಕೋರ್ಟ್ಗೆ ಹಾಜರನ್ನ ಪಡಿಸಿದ್ರು. ಅದಾದ್ಮೇಲೆ ನಂತರ ಏನಂದ್ರೆ ಅವರಿಗೆ ಕೋರ್ಟ್ ಅಲ್ಲಿ ಬೇಲ್ ಸಿಕ್ಕಿರುವಂತಹ ಕಾರಣಕ್ಕಾಗಿ ಅವ್ರನ್ನ ಬಿಡುಗಡೆ ಮಾಡಲಾಯಿತು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಮಾಡ್ತಾರೆ. ಚಂದ್ರಶೇಖರ್, ಏನೀಗ ಮತ್ತೆ ಈಗ ಯಾಕೆ ನೋಟಿಸ್ ಅನ್ನು ಕೊಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಅಂತ? ಖಂಡಿತವಾಗಿ ಜಗದೀಶ್, ಏನು ಈಗಾಗಲೇ ಪಶ್ಚಿಮ ವಿಭಾಗದ ಕೆಲವೊಂದು ಆರ್ಮ್ಸ್ ಆಕ್ಟ್ ನಲ್ಲಿ ರಿಪೋರ್ಟ್ ಆಗಿರುವಂತಹ ರೌಡಿ ಶೀಟ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಕಿಡಿಗೇಡಿಗಳಿಗೆ ಒಂದು ನೋಟಿಸ್ ಅನ್ನ ಕೊಟ್ಟು ಕರೆದು ಅವರ ಹಿನ್ನೆಲೆಯನ್ನ ಕೂಡ ಈಗ ಸದ್ಯಕ್ಕೆ ಚೆಕ್ ಮಾಡ್ಲಿಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಅದೇ ನಿಟ್ಟಿನಲ್ಲಿ ಈಗಾಗಲೇ ಏನು ರಜತ್ ಜೊತೆಗೆ ವಿನಯ್ ಗೌಡ ಇಬ್ಬರು ಕೂಡ ಒಂದು ಮಚ್ಚಿಡ್ಕೊಂಡು ರೀಲ್ಸ್ ಮಾಡಿದಂತಹ ಪ್ರಕರಣ ಏನಿತ್ತು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಾರ್ಜ್ ಶೀಟ್ ಅನ್ನ ತಯಾರು ಮಾಡ್ಕೊಳ್ಳಿಕ್ಕೆ ಪೊಲೀಸರು ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಆ ನಿಟ್ಟಿನಲ್ಲಿ ಕೂಡ ಈಗ ಅವರಿಬ್ಬರನ್ನ ಕರೆಸಿ ಹೇಳಿಕೆಯನ್ನ ಪಡ್ಕೊಂಡು ಮತ್ತೆ ಚಾರ್ಜ್ ಶೀಟ್ ಫೈಲ್ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತಹದ್ದು. ಇನ್ನು ಈ ಹಿಂದೆ ಈ ಕೇಸ್ ಆದ ನಂತರ ಮತ್ತೆ ಯಾವ್ದಾದ್ರು ಕೇಸಲ್ಲಿ ಭಾಗಿಯಾಗಿದ್ದಾರಾ, ಜೊತೆಗೆ ಆರ್ಮ್ಸ್ ಆಕ್ಟ್ ನಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಅವರು ಮತ್ತೆ ಏನಾದ್ರು ಈ ರೀತಿಯಾದಂತಹ ವೆಪನ್ ಗಳನ್ನ ಪ್ರದರ್ಶನ ಮಾಡಿದ್ದಾರಾ ಅನ್ನುವಂತ ಎಲ್ಲಾ ಪರಿಸ್ಥಿತಿಯನ್ನ ಸದ್ಯಕ್ಕೆ ಪೊಲೀಸರು ಮಾಡುವ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ನೋಟಿಸ್ ಅನ್ನ ಕೊಟ್ಟು ಇಬ್ಬರನ್ನು ಕೂಡ ವಿಚಾರಣೆಗೆ ಕರೆದಿರುವಂತಹದ್ದು. ಜಗದೀಶ್, ಥ್ಯಾಂಕ್ ಯು ಚಂದ್ರಶೇಖರ್.